ಗೊತ್ತಿಲ್ಲ ಬಾಗಿಲಿಂದ ಬರ ಕೇಳೋ. ಇವೆಲ್ಲ ಆ ಕಡೆ ಬನ್ನಿ. ಕುಡಿ ಇಲ್ಲಿಗೆ ಯಾಕೆ ಬಂದ್ರಿ? ತಣ್ಣೀರ ಎಲ್ಲ ಗಡ್ಬಡ್ ಆಗೋತ್ರಿ. ಅದಕ್ಕೆ ನಾನೇನು ಮಾಡಲಿ? ಭಾಳ ತ್ರಾಸ ಐತ್ರಿ ಅಪ್ಪ. ನಿಮಗೆ ತ್ರಾಸ ಆದ್ರೆ ನನಗೆ ಲಾಸ್. ಅದಕ್ಕೇನು ಮಾಡಲಿ? ಮೊದಲು ನಾನು ಕೊಟ್ಟ ಹಣನ ವಾಪಸ್ ಕೊಟ್ಟು ರೈಟ್ ಹೇಳ್ತಾ ಇರಿ. ಬೇಕಾದ್ರೆ ಬಂದ್ ಹೋದ ಕಾಸ ನಾನೇ ಕೊಡ್ತೀನಿ. ದನಿ ರೊಕ್ಕ ಹೊಳ್ಕೊಡ್ತೀವ್ರಿ. ಆದ್ರ ನಮ್ಮ ಹುಡುಗಿನ ನಮ್ಮ ಜೋಡಿ ಕಳಿಸ್ರಿ. ನಿಮ್ಮ ಹುಡುಗಿನ? ನಿಮ್ ಯಾವ ಹುಡುಗಿನೂ ನನ್ಗೆ ಗೊತ್ತಿಲ್ಲ. ಗೊತ್ತಿಲ್ವಾ? ನನ್ನ ಮುಖ ನೋಡಿ ಹೇಳ್ ಧರ್ಮಯ್ಯ, ನಾವ್ ಯಾರು ಅಂತನಾದ್ರೂ ಗೊತ್ತಾಯ್ತಾ? ನೆನಪು ಮಾಡ್ಕೋ, ಈ ಊರಿಗೆ ಬಂದಾಗ ಯಾರು ನೆನಪಾಗಲ್ಲ ಅಲ್ವಾ? ಯಾರೋ ಕಿಡಿಗೇಡಿಗಳು ನನ್ನ ಮಗನ ತಲೆ ಕೆಡಿಸಿ ತಾಳಿ ಕಟ್ಟೋ ಹಾಗೆ ಮಾಡಿದ್ರು ಅಷ್ಟೇ. ಗಂಡ ಮನೇಲೆ ಇದ್ದಾನೆ ಅಂದ್ಮೇಲೆ ಹೆಂಡತಿನ ಜೊತೆಗೆ ಬಂದಿರ್ಬೇಕಲ್ವಾ ಧರ್ಮಯ್ಯ? ನಿನ್ನ ಮಗ ಅಲ್ಲೇ ಇದಾನಲ್ಲ, ಏ ಗಂಡ್ಸೆ ಬಾರಯ್ಯ. ನಾನು ಮಾತಾಡ್ಲಾ? ಓಕೆ. ನೀವೆಲ್ಲ ಇಲ್ಲ ಯಾಕೆ ಬಂದಿದ್ದೀರಿ? ಇಲ್ಲಿ ನಿಮ್ಮೂರಿನ ಪದ್ಧತಿ ಇಲ್ಲ. ಕೇಳಿಸ್ತಾ? ಅರ್ಥ ಆಯ್ತಾ? ಹೊರಡೆ ಹೊರಡೆ. ಬರಿಗಾಯಲ್ಲಿ ಹೋಗೋದಕ್ಕಲ್ಲ ನಾವು ಬಂದಿರೋದು. ನನ್ನ ತಂಗಿ ಏನಾಗಿದ್ದಾಳೆ ಅಂತ ನಮ್ಮೆಲ್ಲರಿಗೂ ಗೊತ್ತಾಗ್ಬೇಕು. ನೋಡಿ, ನನಗೆ ನನ್ನ ಮಗಳು ವಾಪಸ್ ಬೇಕು.
ಕುಡುಕ್ ನನ್ನ ಮಗನೇ. ಸುಮ್ಮನೆ ಕೂತ್ಕಾಮ ನೀನು. ವಾಪಸ್ ಬೇಕು ಅನ್ನೋದಕ್ಕೆ ನಾನು ಅವಳನ್ನೇನು ಹೊತ್ಕೊಂಡು ಬಂದಿದ್ದೀನ. ಕೂತ್ಕೋ. ಕೂಗದಾಕಿದ್ದು ನೀನು ಅಪ್ಪನ ಮನೆ ಅಲ್ಲ. ಅವಳೇನು ನಾನು ಇಟ್ಕೊಂಡು ಅವಳ ಕುಡ್ದು ಇವನಿಗೆ ಬುದ್ಧಿ ಬಿದ್ದು ಹೋಗಿದೆ. ನಮ್ಮ ಅಪ್ಪ ಕುಡುಕ ಇರ್ಬೋದು, ಆದ್ರೆ ನಿಂತರ ಕಚ್ಚೆ ಹಾರ್ಕ ಅಲ್ಲ. ಸುಮ್ನಿರ, ನಿನ್ನ ಹತ್ರ ಏನೋ ಮಾತು. ಹರಿ, ನನ್ ತಂಗಿ ಕುತ್ತಿಗೆಗೆ ತಾಳಿನೇ ಕಟ್ಟಿದ್ಯೋ ಇಲ್ಲ ನೇಣು ಬಿದ್ದಿದ್ಯೋ ಹೇಳ. ಸಾಕ್ ನಿಲ್ಸು. ಏನಾಯ್ತು? ಚಿತ್ರಕ್ಕ, ಹೊರಗಡೆ ಯಾರೋ ಮಾತಾಡ್ತಿದ್ದಾರೆ. ಯಾರೋ ಏನೋ ಮಾತಾಡ್ಕೊಂಡ್ರೆ ನಿನಗೇನೋ? ಯಾರೋ ಮನೆಗೆ ಬಂದಿರ್ತಾರೆ, ಮಾತಾಡ್ತಿರ್ತಾರೆ. ಯಾರೋ ಏನೋ ಮಾತಾಡ್ತೀನಿ, ನಾ ಹೀಗೆ ಆಡ್ತೀನ? ಬನ್ನಿ, ನೀವು ಕೇಳಿಸ್ಕೊಳ್ಳಿ. ಅಮ್ಮೋರೆ, ನಮ್ಮಲ್ಲಿ ಹೆಣ್ಮಕ್ಳನ್ನ ದೇವ್ರಿಗೆ ಬಿಡೋದು ಪದ್ಧತಿ. ದೇವ್ರಿಗೆ ಬಿಟ್ಟ ಮೇಲೆ ಅವ್ರು ಯಾರ ಜೊತೆ ಬೇಕಾದರೂ ಇರ್ಬೋದು. ಪ್ರತಿ ಸರ್ತಿ ಹೆಣ್ಮಕ್ಳನ್ನ ಬಿಟ್ಟು ಮಾಡೋಕ್ಕೆ ನಿಮ್ಮ ಯಜಮಾನ್ರು ಬರ್ತಿದ್ರು. ಈ ಸರ್ತಿನೂ ಬಂದಿದ್ರು. ಒಳ್ಳೆ ರೇಟ್ಗೆ ಬಿಟ್ಟು ಮಾಡಿದ್ರು ನನ್ನ ಮಗಳನ್ನ. ಕೇಳಿಸ್ಕೊಂಡ್ರಾ? ಅದು ನಮ್ಮ ಅಪ್ಪ ಅಮ್ಮನ ಧ್ವನಿ ಥರನೇ ಇದೆ. ಆದರೆ ನನ್ನ ನಸೀಬ್ ಚೆನ್ನಾಗಿಲ್ಲ. ದೇವ್ರ ಪೂಜೆ ನಡೆಯುವಾಗ ನಿಮ್ಮ ಮಗ ತಾಳಿ ಕಟ್ಬಿಟ್ಟ. ಅಲ್ಲೂ ಕೇಳಿಸ್ತಿದೆ ಚಿತ್ರಕ್ಕ, ಬನ್ನಿ ಕೇಳಿಸ್ಕೊಳ್ಳಿ. ಕೇಳಿಸ್ತಿದ್ಯಾ? ಅಮ್ಮವ್ರೆ, ಊರಲ್ಲಿ ಪಂಚಾಯಿತಿ ಆಗಿದೆ. ಹುಡುಗಿ ಇನ್ನೂ ಕನ್ಯಾಗಿ ಉಳಿದಿದ್ರೆ ಮತ್ತೆ ಕರ್ಕೊಂಡು ಬಂದು ದೇವ್ರಿಗೆ ಬಿಡ್ಬೇಕು ಅಂತ ತೀರ್ಮಾನ ಆಗಿದೆ. ಚೆನ್ನಾಗಿ ಕತೆ ಕಟ್ತೀರಾ ನೀವೆಲ್ಲ ಸೇರಿ. ಸಿಟ್ಟು ಬಂದ್ರೆ ನಾನು ಮನುಷ್ಯ ಅಲ್ಲ. ಸಿಟ್ಟು ಬಂದ್ರೆ ಸತ್ಯ ಎಲ್ಲ ಸುಳ್ಳಾಗುತ್ತೇನೋ ಧರ್ಮಯ್ಯ? ಕೇಳಿಸ್ತಿದ್ಯಾ? ಎಲ್ಲ ಸತ್ಯನೂ ಇಲ್ಲಿ ಹೇಳಿದ್ರೆ ಅದ್ರ ಭಾರಕ್ ನೀನ್ ಉಳಿಯೋದಿಲ್ಲ. ಬೇಡ, ನನ್ನ ತಂಗಿ ಸತ್ಯ ಮಾತ್ರ ಹೇಳ್ತೀನಿ. ನೀನು ನನ್ನ ತಂಗಿಗೆ ದುಡ್ಡು ಕೊಟ್ಟು ವಾರಸ್ದಾರ. ನಿನ್ನ ಮಗ ಅವಳ ಕತ್ತಿಗೆ ತಾಳಿ ಕಟ್ಟಿದ ಗಂಡ. ನನಗೇನು ಕೇಳಿಸ್ತಿಲ್ಲ. ಅವಳನ್ನ ಕಾಪಾಡೋ ಜವಾಬ್ದಾರಿ ನಿನಗೂ ಇದೆ, ಈ ನಿನ್ ಮಗನಿಗೂ ಇದೆ. ಸರಿಯಾಗಿ ಹೇಳ್ದೆ ಮಗ. ಬಾಯ್ ಮುಚ್ಚ. ಮಾತಾಡ್ತಾ ಇರ್ತೀನಿ, ಸುಮ್ಕೆದವ. ಧರ್ಮಯ್ಯ, ಬಾಯ್ ಮುಚ್ಚ ಅಂದ. ನಾನು ಸುಮ್ಮನೆ ಇದ್ರೆ ನಾಳೆ ನನ್ನ ಮನೆ ಬಾಳ್ ಬೇಕಾದ್ರೂ ಕೇಳ್ತೇನೆ. ಧರ್ಮಯ್ಯ, ಕಾಲು ಕೇಳೋ ಕಾಲನೂ ಬರುತ್ತೆ, ಕಾಲು ಮುರಿಯೋ ಕಾಲನೂ ಬರುತ್ತೆ. ಬೇಕಾಸ್ತಿ ನನ್ನ ಮಕ್ಕಳ ಸುಟ್ಟು ಬಿಸಾಕ್ಬಿಡ್ತೇನೆ.
ದಯವಿಟ್ಟು ಹೊಡಿಬೇಡಿ ನನ್ನ ಮಾತು. ಸುಟ್ಟು ಬಿಸಾಕ್ಬಿಡ್ತೀನಿ. ತಾಯಿ ಬಂದಿದ್ದಾಳೆ. ತಾಯಿ ತಾಯಿ ಕಾಪಾಡಮ್ಮ. ಅಮ್ಮ ಬಂದಿದ್ದಾಳೆ ಸರ್. ಅಮ್ಮ ಬಂದಿದ್ದಾಳ. ಅಪ್ಪಂಗೂ ಬರ ಕೇಳು, ಸರಿ ಹೋಗುತ್ತೆ. ಅಮ್ಮೋರೆ, ತಾಯಿ ಮೈ ಮೇಲೆ ಬಂದವಳೆ. ಸ್ವಲ್ಪ ಅರಿಶಿನ ಕುಂಕುಮ ನೀರು ಕೊಡಿ, ಇಲ್ಲ ಅಂದ್ರೆ ಮನೆಗೆ ಬೆಂಕಿ ಹಚ್ಬಿಡ್ತಾಳೆ. ಅವ್ವ ಅವ್ವ ತಾಯಿ ಅವ್ವ, ಇಂಥ ಹೊತ್ತಿನೊಳಗೆ ಸಿಟ್ ಮಾಡ್ಕೊಬೇಡವ್ವ. ನೋಡವ್ವ, ಈ ಧಣಿಯರಿಗೆ ಚಲೋ ಬುದ್ಧಿ ಕೊಡವ್ವ. ನಮ್ಮ ಹುಡುಗಿನ ನಮ್ಮ ಜೋಡಿ ಕಳ್ಸೋಂಗ್ ಮಾಡ್ತಾಯಿ. ನಮ್ಮ ತಪ್ಪು ಕ್ಷಮಿಸವ, ಪತ್ರ ಹಾಕೊಳವ. ನೀನು ನಿನ್ನೆ ತಾನೇ ಬಂದಿದೆಯಲ್ಲ, ಅದಕ್ಕೆ ಹಾಗೆಲ್ಲ ಅನ್ಸುತ್ತೆ. ಅದೊಂಥರ ಭ್ರಮೆ. ನಮಗೆ ಗೊತ್ತಿದ್ದವರೆಲ್ಲ ನಮ್ಮ ಹತ್ರನೇ ಬಂದ್ರೇನೋ ಅನ್ಸುತ್ತೆ. ಏನೋಪ್ಪ, ಏನ್ರಿ ನಿಮ್ಗೂ ಹೀಗೆ ಅನ್ಸುತ್ತಾ? ನಾನೊಬ್ಳೇ ಇದ್ದಾಗ ನಿನಗೀಗ ಅನ್ನಿಸ್ತಿದೆಯಲ್ಲ, ಹಾಗೆ ಅನ್ಸುತ್ತೆ. ನಿಮ್ಮ ಅಪ್ಪ ಅಮ್ಮ ಬಂದಾಗ ಹಾಗೆ ರೀ ಚಿತ್ರಕ್ಕ, ಇನ್ನೆಷ್ಟು ದಿನ ನನಗೆ ಹೀಗಿರ್ಬೇಕು? ನೋಡು, ಈ ಮನೇಲಿ ಕತ್ಲು ಕೋಣೆಗೆ ಬಿದ್ದವ್ರನ್ನ ಹುಡುಕೊಂಡು ನಮ್ಮವರು ಅಂತ ಯಾರು ಬರಲ್ಲ. ಏ ನನ್ಗಿದಾರಪ್ಪ, ಎಲ್ಲೊಂದಪ್ಪ ಈ ಗಂಡ. ನಿಮ್ಮನ್ನ ಯಾರು ಈ ಕತ್ಲು ಕೋಣಲ್ಲಿ ಕೂಡ್ಸಿದ್ದು? ನನ್ನ ಗಂಡ ಹೇಳ್ತಿರ್ತಾನಲ್ಲ, ಕೋವಿ ಧರ್ಮಯ್ಯ ಅಂತ, ಅವನಾ? ನಿಮ್ ಗಂಡನೂ ಇದಕ್ಕೆ ಸಪೋರ್ಟ್ ಮಾಡಿದ್ರಾ? ಥೂ, ಈ ಮನೇಲಿರೋ ಗಂಡಂದ್ರೆಲ್ಲ ತಗಡ್ಗಳೇ ಬಿಡಿ. ಅಲ್ಲ ರೀ, ನಾನು ಮಧು ಮಗಳು. ನನ್ನ ಗಂಡ ನನಗೆ ಹೀಗೆ ಇಟ್ಟಿದ್ದಾನಲ್ಲ, ಇದು ಸರಿನಾ? ಒಂದು ಕೆಲಸ ಮಾಡೋಣ, ನಾವಿಬ್ರು ಜೋರಾಗಿ ಈ ಅಂತ ಕಿರ್ಚ್ಕೊಂಬೇಡ. ಕಿರ್ಚ್ಕೊಳ್ಬೇಡ. ನೋಡು, ಈ ಮನೇಲಿರೋ ಗಂಡಸರಿಗೆ ರಟ್ಟೆಲ್ ತಾಕತ್ತಿಲ್ಲ. ಅದಕ್ಕೆ ಮಾತೆತ್ತಿದ್ರೆ ಕೋವಿ ಎತ್ತುತ್ತಾರೆ. ಗೊತ್ತಾಯ್ತು ಬಿಡಿ. ಢಮ್. ಏ ಧರ್ಮಯ್ಯ, ಅಮ್ಮನ ಪವರ್ ಏನು ಅಂತ ನೋಡಿದ್ಯಾ? ಅಪ್ಪನ ಪವರ್ ನೋಡ್ತೀಯಾ? ಯಾರು? ನಿನ್ನಪ್ಪ ಪೇಪರ್ನವರು ಮಾತಾಡ್ಬೇಕಂತೆ. ದೇವ್ರನ್ನ ಹೇಗ್ ನೋಡ್ಕೋಬೇಕು ಅಂತ ಪಾಠ ಹೇಳ್ತಾರಂತೆ, ಕೇಳೋ. ಕಾನೂನಿನ ಪಾಠನೂ ಹೇಳ್ತಾರೆ.